ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸೇನಾ ಸಂಘರ್ಷ ಮುಂದುವರೆದಿದೆ. ಹೀಗಾಗಿ ಭಾರತದ ರಕ್ಷಣೆಗಾಗಿ ಇಸ್ರೋ 10 ಉಪಗ್ರಹಗಳನ್ನು ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಮಾಹಿತಿ ನೀಡಿದೆ. ಹೌದು, ಇಸ್ರೋ ತನ್ನ ಉಪಗ್ರಹಗಳ ಮೂಲಕ ಸದ್ಯ ಭಾರತದ 7,000 ಕಿಲೋಮೀಟರ್ ಕಡಲ ಕಿನಾರೆಯ ಮೇಲೆ ನಿಗಾ ಇಟ್ಟಿದೆಯಂತೆ. ಸದ್ಯ ಇಸ್ರೋ ಇದುವರೆಗೆ 127 ಉಪಗ್ರಹಗಳನ್ನು ಉಡಾಯಿಸಿದೆ. ಇದರಲ್ಲಿ ಖಾಸಗಿ ಕಾರ್ಯಾಚರಣೆದಾರರಿಗೆ ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ ಕಾರ್ಯನಿರ್ವಹಿಸುವಂತಹ ಉಪಗ್ರಹಗಳು ಕೂಡ ಸೇರಿವೆ. ಅದರಲ್ಲಿ 22 ಕೆಳ ಭೂ ಕಕ್ಷೆಯಲ್ಲಿದ್ದರೆ 29 ಕೇಂದ್ರ ಸರ್ಕಾರದ ಸೌಮ್ಯದ ಜಿಯೋ ಸಿಂಕ್ರನೈಸ್ ಕಕ್ಷೆಯಲ್ಲಿವೆ. ಅಲ್ಲದೆ ಭಾರತ ಸುಮಾರು 12 ಬೇಹುಗಾರಿಕೆಯ ಉಪಗ್ರಹಗಳನ್ನು ಕೂಡ ಹೊಂದಿದ್ದು, ಇದರಲ್ಲಿ ನಿರ್ದಿಷ್ಟ ಕಣ್ಗಾವಲು ಉದ್ದೇಶಗಳಿಗಾಗಿಯೇ ಕಾರ್ಟೋಸ್ಯಾಟ್ ಮತ್ತು RSAT ಸರಣಿಯ ಉಪಗ್ರಹಗಳು ಕೂಡ ಸೇರಿದೆಯಂತೆ. ಇನ್ನು EMIST ಮತ್ತು ಮೈಕ್ರೋಸ್ಯಾಟ್ ಸರಣಿಯ ಉಪಗ್ರಹಗಳು ಕೂಡ ಸೇರಿವೆಯಂತೆ. ಸದ್ಯ ನಮ್ಮ ನೆರೆಹೊರೆಯವರ ದೇಶಗಳ ಮುಂದೆ ನಮ್ಮ ದೇಶದ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಬೇಕಾದ್ರೆ ನಾವು ನಮ್ಮ ಉಪಗ್ರಹಗಳ ಮೂಲಕ ಸೇವೆಯನ್ನು ಸಲ್ಲಿಸಬೇಕಾಗಿದೆಯಂತೆ. ಹೀಗಾಗಿ ಭಾರತದ ಕಣ್ಗಾವಲು ಸಾಮರ್ಥ್ಯದ ಅಭಿವೃದ್ಧಿಗಾಗಿ ಮುಂದಿನ 5 ವರ್ಷಗಳಲ್ಲಿ 52 ಉಪಗ್ರಹಗಳನ್ನು ಉಡಾಯಿಸಲಿದೆ ಅಂತ ಇಸ್ರೋ ಮಾಹಿತಿಯನ್ನು ತಿಳಿಸಿದೆ.